ಕುಂಬಾಶಿಯಲ್ಲಿ ಇನೋವಾ ಕಾರಿಗೆ ಇನ್ಸುಲೇಟರ್ ವಾಹನ ಡಿಕ್ಕಿ, 4 ಗಂಭೀರ ಗಾಯ. ಕೊಲ್ಲೂರಿನಿಂದ ಕೇರಳಕ್ಕೆ ಹೋಗುತ್ತಿದ್ದ ಇನೋವಾ ಕಾರಿಗೆ ಹೊನ್ನಾವರದಿಂದ ಕೇರಳಕ್ಕೆ ಮೀನು ತುಂಬಿಕೊಂಡು ಹೋಗುತ್ತಿದ್ದ ಇನ್ಸುಲೇಟರ್ ವಾಹನವು ಹಿಂದಿನಿಂದ ಡಿಕ್ಕಿ ಹೊಡೆದು ಪಲ್ಟಿಯಾದ ಘಟನೆ ನವೆಂಬರ್ 20ರ ಬುಧವಾರ ರಾಷ್ಟ್ರೀಯ ಹೆದ್ದಾರಿ 66ರ ಕುಂಬಾಶಿ ಚಂಡಿಕಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಮೀಪ ಸಂಭವಿಸಿದೆ. ಗೋಕರ್ಣ ಕೊಲ್ಲೂರು ದೇವರ ದರ್ಶನ ಪಡೆದು ಕೇರಳಕ್ಕೆ ಹೋಗುವ ಸಂದರ್ಭ ಇನೋವಾ ಕಾರಿನ ಚಾಲಕ ಕುಂಬಾಶಿ ಚಂಡಿಕಾ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗಲೆಂದು ಸ್ವಲ್ಪ ಮುಂದೆ ಹೋಗಿ ಕಾರು ನಿಲ್ಲಿಸಿ ಮತ್ತೆ ಹಿಮ್ಮುಖವಾಗಿ ಬರುವ ವೇಳೆ ಹಿಂದಿನಿಂದ ಬಂದ ಇನ್ಸುಲೇಟರ್ ವಾಹನ ಚಾಲಕನು ಇನೋವಾ ಕಾರಿಗೆ ಡಿಕ್ಕಿ ಹೊಡೆದಿದ್ದಾನೆ. ಡಿಕ್ಕಿಯ ರಭಸಕ್ಕೆ ಕಾರು ಜಖಂಗೊಂಡಿದೆ. ಈ ಅಪಘಾತದ ವೇಳೆ ಇನೋವಾದಲ್ಲಿದ್ದ ಪ್ರಯಾಣಿಕರಾದ ಕೇರಳ ಪಯ್ಯನ್ನೂರು ಮೂಲದ ಮಧುಸೂದನ್, ಭಾರ್ಗವನ್, ನಾರಾಯಣ್, ವಾತ್ಸಲ, ಅನಿತಾ, ಚೈತ್ರ ಹಾಗೂ ಚಾಲಕ ಫೈಜಲ್ ಎಂದು ಗುರುತಿಸಲಾಗಿದೆ. ನಾರಾಯಣ್, ವಾತ್ಸಲ, ಅನಿತಾ, ಚೈತ್ರ ಗಂಭೀರ ಗಾಯಗೊಂಡಿದ್ದು ಇವರನ್ನು ಮಣಿಪಾಲದ ಕೆಎಂಸಿ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಇನ್ಸುಲೇಟರ್ ಚಾಲಕ ಹೊನ್ನಾವರದ ಮಹೇಶ್ ಸೇರಿ ಉಳಿದವರನ್ನು ಕೋಟೇಶ್ವರದ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಅಪಘಾತದಲ್ಲಿ 2 ವಾಹನಗಳು ಜಖಂಗೊಂಡಿದೆ. ಅಲ್ಲದೆ ಅಪಘಾತದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಕುಂದಾಪುರ ಸಂಚಾರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಗಳಾದ ಪ್ರಸಾದ್ ಮತ್ತು ಸುದರ್ಶನ್ ಹಾಗೂ ಸಿಬ್ಬಂದಿಗಳು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.